ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ, ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವರ್ ಮೇಡಮ್ ಅವರು ಮಾಡಿರುವಂತಹ ಒಂದು ದಿವ್ಯ ಸಂಕಲ್ಪ 108 ದಿನಗಳ ಉಪವಾಸ, ಮೌನ ಮತ್ತೆ ಧ್ಯಾನ, ಸಾಮೂಹಿಕ ಧ್ಯಾನ. ಈ ಒಂದು ಧ್ಯಾನಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ಈ ದಿನ 83ನೆಯ ದಿನ. ಈ ದಿನದ ಧ್ಯಾನವನ್ನ ಶುರು ಮಾಡೋಣ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ನಮಸ್ತೆ ಫ್ರೆಂಡ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಕೈ ಬೆರಳುಗಳನ್ನು ಸೇರಿಸಿ ಕಾಲುಗಳನ್ನು ಕ್ರಾಸ್ ಮಾಡಿ ಒಂದರ ಮೇಲೆ ಒಂದು ಇಡಬೇಕು. ಚೇರ್ ಮೇಲೆ, ಸೋಫಾ ಮೇಲೆ ಕೂತ್ಕೊಂಡವರು, ಕೆಳಗಡೆ ಕೂತ್ಕೊಂಡವರು ಚಾಕು ಮುಟ್ಟಿ ಹಾಕೊಂಡು ಕೂತ್ಕೋಬೇಕು. ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಸಂಗೀತವನ್ನು ಕೇಳ್ತಾ ಕೇಳ್ತಾ ಹಾಗೆ ನಾವು ಧ್ಯಾನದ ಸ್ಥಿತಿಗೆ ತಲುಪೋಣ ಫ್ರೆಂಡ್ಸ್. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು. ಸಂಗೀತವನ್ನು ಕೇಳ್ತಾ ಕೇಳ್ತಾ ಹಾಗೆ ಮನಸ್ಸನ್ನು ನಾವು ಶೂನ್ಯ ಮಾಡಿಕೊಳ್ಳೋಣ. ವಿಚಾರಗಳ ಹಿಂದೆ ಹೋಗೋದು ಬೇಡ. ಆರಾಮಾಗಿ ಕೂತ್ಕೊಳ್ಳೋಣ. ನಮ್ಮ ಶರೀರದ ಅಂಗದಲ್ಲಿ ಯಾವುದು ಕೂಡ ಬಿಗಿತಾ ಇರಬಾರ್ದು. ಎಲ್ಲ ಅಂಗಗಳು ಕೂಡ ಫ್ರೀಯಾಗಿ ಬಿಟ್ಟಿರಬೇಕು. ಕಣ್ಣು ಕೂಡ ಹಗುರವಾಗಿ ಮುಚ್ಚಿರಬೇಕು, ತುಂಬ ಟೈಟಾಗಿ ಮುಚ್ಚಬಾರ್ದು. ಯಾರು ಸತ್ಯವನ್ನು ತಿಳಿಸ್ತಾ ಇರ್ತಾರೋ, ಸತ್ಯವನ್ನು ತಿಳ್ಕೊಂಡವರ ಸಂಘದಲ್ಲಿ ನಾವಿದ್ದಾಗ ಅವ್ರ ಜೊತೆಗಿದ್ದು ನಾವು ಜ್ಞಾನವನ್ನು ಏನು ತಿಳ್ಕೊಳ್ತಾ ಇರ್ತೀವಿ ಅವ್ರಿಗೆ ನಾವು ಹಾಗೇ ನೋಡ್ತಾ ಇರಬೇಕು. ಅವರು ಯಾವ ರೀತಿ ಒಂದು ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅಂಥೇಳಿ. ಅವ್ರ ಜೊತೆಗಿದ್ದು
ಅವ್ರಿಗೆ ನೋಡೋಕ್ಕೆ ಅಂತೇಳಿ ನಾವು ಹೋಗ್ತೀವಿ. ಅವರು ಒಂದು ಆಶೀರ್ವಾದ ಪಡ್ಕೊಂಡು ಬರೋಣ ಅಂಥೇಳಿ. ಅವರು ಆಶೀರ್ವಾದ ಪಡ್ಕೊಂಡು ಬರೋದ್ರಿಂದ ನಾವೇನು ಕೂಡ ಕಲಿಯೋದಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ನಾವು ಸಾಧನೆಯನ್ನು ಮಾಡಬೇಕು. ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅವರ ಆಶೀರ್ವಾದವನ್ನು ಪಡ್ಕೊಂಡು ಏನೂ ಸಾಧನೆ ಇಲ್ಲದೇ ನನಗೆಲ್ಲವೂ ಕೂಡ ಬೇಕು ಅಂದರೆ ಅದು ಆಗದೇ ಇರುವಂಥದ್ದು ಮಾತು. ಯಾರು ಆಧ್ಯಾತ್ಮಿಕ ಸತ್ಯವನ್ನು ತಿಳ್ಕೊಂಡಿರ್ತಾರೋ ಅವ್ರ ಹತ್ರ ಯಾವುದೂ ಕೂಡ ಸಮಸ್ಯೆಯನ್ನು ನಾವು ಹೇಳ್ಕೋಬಾರ್ದು. ಪ್ರಾಪಂಚಿಕ ಒಂದು ಸಮಸ್ಯೆಯನ್ನು ಹೇಳ್ಕೋಬಾರ್ದು. ನನಗೆ ಆ ಕಷ್ಟ ಇದೆ, ಸಮಸ್ಯೆ ಇದೆ, ನನಗೆ ಒಳ್ಳೆಯದಾಗಲಿ ಅಂಥೇಳಿ ಆಶೀರ್ವಾದ ಮಾಡಿ ಅಂಥೇಳಿ ನಾವು ಕೇಳೋದಲ್ಲ. ಆಶೀರ್ವಾದದಿಂದ ನಮಗೇನು ಕೂಡ ಸಿಗೋದಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ, ಅವರು ಹೇಳಿರೋದನ್ನು, ಆ ಜ್ಞಾನವನ್ನು ನಾವು ತಿಳ್ಕೊಂಡು ಮನನ ಮಾಡಿಕೊಂಡು ಸಾಧನೆಯನ್ನು ಮಾಡೋದ್ರಿಂದ ನಮಗೆ ಸಿಗತ್ತೆ, ಒಳ್ಳೆಯದಾಗತ್ತೆ. ಎಲ್ಲ ಒಂದು ಆಧ್ಯಾತ್ಮಿಕ ಗುರುಗಳು ಸಾಧನೆಯನ್ನು ಮಾಡೋದಕ್ಕೆ ಹೇಳ್ತಾರೆ. ನನ್ನ ಆಶೀರ್ವಾದ ತಗೊಂಡ್ರೆ ನಿಮ್ಗೆ ಒಳ್ಳೆಯದಾಗತ್ತೆ ಅಂತೇಳಿ ಯಾವ ಒಂದು ಆಧ್ಯಾತ್ಮಿಕ ಗುರುಗಳು ಕೂಡ ಹೇಳೋದಿಲ್ಲ. ಸಾಧನೆಯನ್ನು ಮಾಡೋದಕ್ಕೆ ಹೇಳ್ತಾರೆ. ಸಾಧನೆಯಿಂದನೇ ನಮಗೆ ಒಳ್ಳೆಯದಾಗೋದು. ನಮ್ಮನ್ನು ನಾವು ತಿಳ್ಕೊಂಡು ಆಧ್ಯಾತ್ಮಿಕವಾಗಿ ನಾವು ಸತ್ಯವನ್ನು ನಾವು ತಿಳ್ಕೊಳ್ತಾ ಇರ್ತೀವಿ, ಆಗ ನಮಗೆ ಒಳ್ಳೆಯದಾಗತ್ತೆ. ನಾನು ಧ್ಯಾನಕ್ಕೆ ಬಂದ ಮೇಲೆ ಇದನ್ನೆಲ್ಲವನ್ನು ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಎಷ್ಟೋ ಜನ ಆಶೀರ್ವಾದಗಳನ್ನು ಕೇಳ್ತಾರೆ, ಪಾದ ಪೂಜೆ ಮಾಡ್ತಾರೆ. ಇದನ್ನೆಲ್ಲವನ್ನು ಕೂಡ ಮೊದಲು ಕೂಡ ನೋಡ್ತಾ ಇದ್ದೆ. ಆದರೆ ಅದನ್ನು ಹೀಗೆ ಮಾಡಬೇಕು, ಈಗ ಮಾಡೋದ್ರಿಂದನೇ ಅವರು ಆಶೀರ್ವಾದ ಸಿಗೋದ್ರಿಂದನೇ ನಮಗೆ ಒಳ್ಳೆಯದಾಗತ್ತೆ ಅಂಥೇಳಿ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಏನು ಕೂಡ ಮಾಡ್ತಾ ಇರಲಿಲ್ಲ. ಊಟ ಮಾಡೋದು, ಮಲ್ಕೊಳ್ಳೋದು,
ಮನೆ ಕೆಲಸ ಮಾಡೋದು ಅಷ್ಟೇ. ಧ್ಯಾನಕ್ಕೆ ಬಂದಮೇಲೆ ನಾನು ಉಸಿರನ್ನೇ ಹೇಗೆ ಗಮನಿಸ್ತಾ ಇರ್ತೀನಿ, ಹಾಗೆ ನಾನು ಪತ್ರಿಕೆಯವರು ಬಂದಾಗ ಅಲ್ಲಿಗೆ ಹೋಗ್ತಾ ಇದ್ದಾಗ ಅವರನ್ನು ಕೂಡ ನಾನು ಹಾಗೆ ಗಮನಿಸ್ತಾ ಇರ್ತೀನಿ. ಆದರೆ ಮಾತಾಡೋದಿಲ್ಲ, ಸುಮ್ಮನೆ ಅವ್ರ ಮುಂದೆ ಕೂತ್ಕೊಂಡಿರ್ತೀನಿ. ಅವರು ಏನೋ ಒಂದು ಮಾಡ್ತಾ ಇರ್ತಾರೆ, ಹಾಗೆ ನೋಡ್ತಾ ಇರ್ತೀನಿ. ಅವರು ಕುತ್ಕೊಳ್ಳೋದನ್ನು ನೋಡಿ ನಾನು ಕುತ್ಕೊಳ್ಳೋದನ್ನು ಕಲ್ತ್ಕೊಂಡಿರೋದು. ಅವರು ಎಷ್ಟೊತ್ತು ಕುತ್ಕೊಳ್ತಾರೆ, ಯಾವಾಗಲೂ ಕೂಡ ಕುತ್ಕೊಂಡೇ ಇರ್ತಾರೆ. ಧ್ಯಾನ ಮಾಡಿಸುವಾಗ 3-4 ಗಂಟೆ ಅದು ಮಧ್ಯದಲ್ಲಿ ಕುತ್ಕೊಂಡಿರ್ತಾರೆ. ಏನು ಕೂಡ ಗೋಡೆ ಕೂಡ ಬರ್ಕೊಂಡಿರೋದಿಲ್ಲ. ಇದು ಅವ್ರಿಗೆ ಸಾಧ್ಯ ಆಗಿದೆ ಅಂದರೆ ನನಗೆ ಯಾಕೆ ಸಾಧ್ಯ ಆಗೋದಿಲ್ಲ, ನಾನು ಕೂಡ ಕುತ್ಕೋಬೇಕು, ನಾನು ಧ್ಯಾನಕ್ಕೆ ಕುತ್ಕೊಳ್ಳೋಣ ಅಂಥೇಳಿ ಅವ್ರು ನೋಡಿನೇ ನಾನು ಈ ರೀತಿ ಕುತ್ಕೊಳ್ಳೋದನ್ನು ಕಲ್ತ್ಕೊಂಡಿರೋದು. ಇಲ್ಲಾಂದರೆ ನನಗೆ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಫಸ್ಟು. ಯಾಕೆಂದರೆ ಯಾವಾಗಲೂ ಕೂಡ ನಾನು ಮಲ್ಕೊಂಡೇ ಇರ್ತಾ ಇದ್ದೆ. ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೆತ್ತಿಯಿಂದ ಇಲ್ಲೇ ತಲೆ ಭಾಗದಿಂದ ಹಿಂದ್ಗಡೆ ಬೆನ್ನಿನ ಕೆಳಭಾಗದವರೆಗೂ ಕೂಡ ನನ್ನ ನರಗಳು ಎಳೀತಾ ಇತ್ತು. ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅವ್ರದ್ದು ನೋಡಿನೇ ನಾನು ಕಲ್ತ್ಕೊಂಡಿರೋದು. ಅವರು ಎಷ್ಟೊತ್ತು ಕೂತ್ಕೊಳ್ತಾ ಇದ್ದಾರೆ, ಮತ್ತು ನಾನೇ ಯಾಕೆ ಕೂತ್ಕೋಬಾರ್ದು? ಆ ರೀತಿ ಕೂತ್ಕೊಂಡು ಸಾಧನೆ ಮಾಡೋದ್ರಿಂದನೇ ಅದು ನನ್ನ ಬೆನ್ನು ನೋವು ಹೊರಟೋಯ್ತು. ಹಿಂದೆ ಕತ್ತಿನ ಭಾಗದಿಂದ ಬೆನ್ನಿನ ತುದಿಯವರೆಗೂ ಕೂಡ ನರಗಳು ಎಳೀತಾ ಇದ್ವು ನನಗೆ. ಇವಾಗ ನೋಡಿ, ನಾನು ಮಲ್ಕೊಳ್ಳೋದನ್ನೇ ಬಿಟ್ಬಿಟ್ಟೆ. ನಾನು ಇವಾಗ ಯಾವಾಗಲೂ ಕೂಡ ಮಲ್ಕೊಳ್ಳೋದಿಲ್ಲ, ಮಧ್ಯಾಹ್ನನೂ ಇಲ್ಲ, ರಾತ್ರಿಗೂ ಕೂಡ ಇಲ್ಲ. ಹಾಗೆ ಕೂತ್ಕೊಂಡಿರ್ತೀನಿ ನಾನು ಕೂಡ. ಅವ್ರಿಗೆ ಸಾಧ್ಯ ಇದೆ, ನನಗೆ ಯಾಕೆ ಸಾಧ್ಯ ಆಗಬಾರ್ದು ಅಂಥೇಳಿ ಅವ್ರದ್ದು ನೋಡಿ ನಾನು ಕಲ್ತ್ಕೊಂಡಿರೋದು. ಅವರು ಯಾವಾಗ ನೋಡಿದ್ರೂ ಕೂತ್ಕೊಂಡು ಏನೋ ಒಂದು ಮಾಡ್ತಾನೇ ಇದ್ರು. ಕೂತ್ಕೊಂಡು ಬರಿತಾ ಇದ್ರು, ಅಥವಾ ಕೂತ್ಕೊಂಡು ಏನೋ ಒಂದು ಕಂಪ್ಯೂಟ್ರಲ್ಲಿ ಇದು ಮಾಡಿಸ್ತಾ ಇದ್ರು. ಮತ್ತು ಇಲ್ಲಾಂದರೆ ಧ್ಯಾನಕ್ಕೆ ಎಲ್ಲರನ್ನೂ ಕೂಡ ಧ್ಯಾನಕ್ಕೆ ಕುಂದಿರ್ಸ್ತಾ ಇದ್ರು. ಅವರು ಕೂಡ ಕೂತ್ಕೊಂಡೇ ಇರ್ತಾ ಇದ್ರು. ಇದು ಅವ್ರಿಗೆ ಎಷ್ಟೊತ್ತು ಮತ್ತೆ ಎಲ್ಲ ಕಡೆನೂ ಇರ್ತಾ ಇದ್ರು. ಅಲ್ಲಿ ಅಂದ್ರೆ ಅಲ್ಲಿ, ಇಲ್ಲಂದ್ರೆ ಇಲ್ಲಿ. ಮತ್ತೆ ಮೌನ ಸಾಧನೆನೂ ಕೂಡ ಅವರು ಮಾಡಿರೋದನ್ನು ನಾನು ನೋಡಿದ್ದೀನಿ. ಅಂಥ ಮಹಾಶಕ್ತಿನೇ ಮೌನ ಸಾಧನೆಯನ್ನು ಕೂಡ ಎಷ್ಟೋ ತಿಂಗಳದವರೆಗೂ ಕೂಡ, 1 ವರ್ಷದವರೆಗೂ ಕೂಡ ಅವರು ಮಾಡಿದ್ದಾರೆ. ಏನಾದರೂ ಮಾತಾಡಬೇಕಂದ್ರೆ ಬರೆದು ತೋರಿಸ್ತಾ ಇದ್ರು, ಇಲ್ಲಾಂದರೆ ಸೊನ್ನೆ ಮಾಡ್ತಾ ಇದ್ರು. ಇಂಥ ಮಹಾಶಕ್ತಿನೇ ಇಷ್ಟೊಂದು ತಿಳ್ಕೊಂಡಿರೋರು, ಇಷ್ಟೊಂದು ಲಕ್ಷಗಟ್ಟಲೆ ಬುಕ್ಸು ಓದ್ದವರು, ಇಷ್ಟೊಂದು ಮಹಾ ಸಾಧನೆಯನ್ನು ಮಾಡಿದಂಥ ಗುರುನೇ ಇಷ್ಟೊಂದು ಸಾಧನೆ ಮಾಡ್ತಾ ಇರುವಾಗ, ಮತ್ತು ನಾವು ಏನೂ ಕೂಡ ಸಾಧನೆ ಇಲ್ಲದೇ ನಮಗೆಲ್ಲ ಒಳ್ಳೆಯದಾಗಬೇಕು, ಅವ್ರ ಆಶೀರ್ವಾದ ಪಡ್ಕೊಂಡು ನಾನು ಎಲ್ಲ ಕೂಡ ಒಳ್ಳೆಯದಾಗಬೇಕು ಅಂದರೆ ಇದು ಹೇಗೆ ಸಾಧ್ಯ ಆಗುತ್ತೆ ಅಂಥೇಳಿ ನಾನು ಅವ್ರು ನೋಡಿನೇ ಕಲ್ತ್ಕೊಂಡಿರೋದು. ನಮಗೆ ಸಾಧನೆಯಿಂದನೇ ನಮಗೆ ಸಾಧ್ಯ ಆಗತ್ತೆ ಅಂಥೇಳಿ.
ಅಷ್ಟೊಂದು ಕೂತ್ಕೊಂಡು ಎಲ್ಲಾನು ಮಾಡಿ ಮತ್ತೆ ಅಡುಗೆ ಒಂದು ಇದರಲ್ಲಿ ಊಟದ ಅನ್ನದಾನ ಒಂದು ನಡೀತಾ ಇರತ್ತಲ್ವ, ಅಲ್ಲೇ ಮತ್ತೆ ಬಡ್ಸೋಕೆ ನಿಂತ್ಕೊಳ್ತಾ ಇದ್ರು, ಮತ್ತೆ ಒಗ್ಗರಣೆ ಹಾಕ್ತಾ ಇದ್ರು. ಇಷ್ಟೆಲ್ಲ ಮಾಡಿನೂ ಕೂಡ ಇಲ್ಲಿನೂ ಇದ್ದಾರಲ್ಲ ಇವರು. ನಾವೊಂದು 4 ಜನಕ್ಕೆ ಅಡುಗೆ ಮಾಡೋದಕ್ಕೆ ಬೇಜಾರು ಮಾಡ್ಕೊಳ್ತೀವಿ. ಮತ್ತೆ ಇಷ್ಟೊಂದು ಪೇಜ್ ಬರ್ದಿರೋದಿದ್ರು, ಇಷ್ಟು ದಪ್ಪ ಪೇಜ ಇದ್ರೂ ಕೂಡ ಬರ್ದಿರೋದು, ಅದನ್ನ ಒಂದು ಪೆನ್ ಕೆಂಪು ಒಂದು ಪೆನ್ನಿನಿಂದ ಅದು ಎಲ್ಲಾದರೂ ರಾಂಗ್ ಇದ್ರೆ ಅದನ್ನ ಇದು ಸರಿ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಟಿಕ್ಕೆ ಇಡ್ತಾ ಇದ್ರು, ಒಂದು ಲೈನ್ ಹಾಕ್ತಾ ಇದ್ರು. ಅವರು ಎಷ್ಟು ಬೇಗ ಅವರು ಕಣ್ಣುಗಳನ್ನ ಮೇಲಿಂದ ಕೆಳಗಡೆ ಹಂಗೆ ಟಕ್ ಟಕ್ ಅಂತೇಳಿ ಆ ಪೇಜಗಳನ್ನು ಒರೆಸ್ತಾ ಇರ್ತಾರೆ. ಅವ್ರ ಜೊತೆಗೆ ಅಂಥ ಮಹಾಶಕ್ತಿಗಳ ಜೊತೆಗಿದ್ದಾಗ, ಆಧ್ಯಾತ್ಮಿಕ ಗುರುಗಳ ಜೊತೆಗಿದ್ದಾಗ ಅವರನ್ನು ನಾವು ಹಾಗೆ ನೋಡ್ತಾ ನಾವು ಕಲಿಬೇಕು. ನನಗೆ ಚಕ್ಕುಮುಖಿ ಹಾಕ್ಕೊಂಡು ಕುತ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಪಾದಗಳಿಗೆ ಇಲ್ಲೇ ಮೂಳೆ ಇರತ್ತಲ್ವ, ಅದು ಎಲ್ಲ ನೋವು ಬರ್ತಾ ಇತ್ತು ನನಗೆ. ಅವ್ರು ಕೂತ್ಕೊಂಡಿದ್ದಾರೆ ಅಂದರೆ ನಾನು ಯಾಕೆ ಕೂತ್ಕೋಬಾರ್ದು? ಅವ್ರಿಗೆ ಸಾಧ್ಯ ಆಗಿದೆ ಅಂದರೆ ನನಗೆ ಯಾಕೆ ಸಾಧ್ಯ ಆಗೋದಿಲ್ಲ? ನೋವು ಬರಲಿ, ಅದು ಒಂದಿನ ನಾನು ಕೂಡ ಕೂತ್ಕೊಳ್ತೀನಿ. ಇವಾಗ ಆ ನೋವು ಯಾವುದು ಕೂಡ ನನಗಿಲ್ಲ. ಬೆನ್ನು ನೋವು ಹೊರಟೋಯ್ತು, ಕಾಲುಗೆ ಈಗ ನಾವು ಚಕ್ಕುಮುಖಿ ಹಾಕ್ಕೊಂಡು ಕೂತ್ಕೊಂಡಾಗ ಇಲ್ಲಿ ಒಂದು ಮೂಳೆ ಇರುತ್ತೆ ನೋಡಿ, ಅದು ತುಂಬಾ ನನಗೆ ನೋವು ಬರ್ತಾ ಇತ್ತು, ಆಗ್ತಾ ಇರಲಿಲ್ಲ. ಯಾಕೆಂದರೆ ಯಾವಾಗಲೂ ಕೂಡ ಮಲ್ಕೊಂಡೇನೆ ನನಗೆ ಅಭ್ಯಾಸ, ಕೂತ್ಕೊಳ್ಳೋದೇ ಇಲ್ಲ, ಕೂತ್ಕೊಂಡ ಅಭ್ಯಾಸನೇ ಇಲ್ಲ. ಯಾವಾಗ ನಾನು ಧ್ಯಾನಕ್ಕೆ ಬಂದೆ, ಒಂದೊಂದೇ ಆಗಿ ನಾನು ಕಲಿತಾ ಇದ್ದೀನಿ. ನಾವು ಏನು ಅಂದ್ಕೊಂಡಿರ್ತೀವಿ, ನಮಗೆ ಊಟದಿಂದ ಶಕ್ತಿ ಸಿಗತ್ತೆ, ನಿದ್ದೆಯಿಂದ ಶಕ್ತಿ ಸಿಗತ್ತೆ ಅಂತೇಳಿ. ಹಾಗಾಗಿ ಚೆನ್ನಾಗಿ ಊಟ ಮಾಡ್ತೀವಿ, ಆರಾಮಾಗಿ ನಿದ್ದೆ ಮಾಡ್ತೀವಿ. ಅದು ಎರಡೇ ಮಾಡ್ತೀವಿ ನಾವು, ಚೆನ್ನಾಗಿ ಊಟ ಮಾಡ್ತೀವಿ, ಆರಾಮಾಗಿ ನಿದ್ದೆ ಮಾಡ್ತೀವಿ. ಯಾಕೆಂದರೆ ಊಟದಿಂದ ಶರೀರಕ್ಕೆ ಶಕ್ತಿ ಸಿಗತ್ತೆ, ನಿದ್ದೆಯಿಂದ ಮನಸ್ಸು ಫ್ರೆಶ್ ಆಗಿರುತ್ತೆ. ಎಲ್ಲರೂ ಕೂಡ ಇಷ್ಟೇ ತಿಳ್ಕೊಂಡಿರೋದು. ಇದಕ್ಕಿಂತ ಹೆಚ್ಚಿಂದ ಏನೂ ಕೂಡ ಗೊತ್ತಿಲ್ಲ ಯಾರಿಗೂ ಕೂಡ. ನನಗೂ ಕೂಡ ಅಷ್ಟೇ ಗೊತ್ತಿತ್ತು. ಯಾವಾಗ ಧ್ಯಾನಕ್ಕೆ ಬಂದಾಗ 1 ಗಂಟೆ ಧ್ಯಾನ ಮಾಡಿದರೆ 6 ಗಂಟೆ ನಿದ್ದೆ ಸಮಾನ ಅಂಥೇಳಿ. ಮತ್ತು ನಮಗೆ ಶರೀರಕ್ಕೆ ಮಿತವಾಗಿ ನಾವು ಶುದ್ಧ ಸಾತ್ವಿಕ ಆಹಾರವನ್ನೇ ತಗೊಳ್ತಾ ಇರಬೇಕು ಅಂತೇಳಿ ಸರ್ ಹೇಳ್ತಾ ಇದ್ರು. ಅವರು ಹೇಳ್ತಾ ಇದ್ದಾರೆ ಅಂದರೆ, ಅವರ ಅನುಭವ ಮುಖಾಂತರ ಹೇಳ್ತಾ ಇದ್ದಾರೆ ಅಂದರೆ ನಾನು ಯಾಕೆ ಮಾಡಬಾರ್ದು? ಅವರು ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ ಅಥವಾ ಸುಳ್ಳು ಹೇಳ್ತಾರೋ
ಇದು ನಾನು ಮಾಡಿ ನೋಡಿದ್ರೇ ತಾನೇ ನನಗೆ ಗೊತ್ತಾಗೋದು, ಅನುಭವದಿಂದನೇ ನಾನು ತಿಳ್ಕೊಬೇಕು ಅಂತೇಳಿ ಮೊದಲು ಕುತ್ಕೊಳ್ಳೋದನ್ನ ಕಲ್ತ್ಕೊಂಡೆ ಗಂಟೆಗಟ್ಟಲೆ ಕಾಲ. ಆಗ ನಿಜವಾಗ್ಲೂ ಕೂಡ ನನಗೆ ನಿದ್ದೆನೂ ಕಡಿಮೆ ಆಯಿತು, ಊಟನೂ ಕಡಿಮೆ ಆಯಿತು. ಮತ್ತೆ ಏನು ನಾವು ಊಟದಿಂದ ನಿದ್ದೆಯಿಂದ ಏನು ಶಕ್ತಿ ಸಿಗತ್ತೆ ಅಂತ ಹೇಳ್ತಾ ಇದ್ರೋ ಅದನ್ನೇ ನಾನು ಕೂಡ ಮಾಡ್ತಾ ಇದ್ದೆ. ಆದರೆ ಧ್ಯಾನಕ್ಕೆ ಬಂದಮೇಲೆ ನಾನು ನಿದ್ದೆ ಬಿಟ್ಟರೆ ನನಗೆ ಶಕ್ತಿ ಕಡಿಮೆ ಆಗಬೇಕಲ್ಲ, ನನಗೆ ಶಕ್ತಿ ಕಡಿಮೆ ಆಗಲಿಲ್ಲ, ಇನ್ನೂ ಶಕ್ತಿ ಜಾಸ್ತಿ ಆಯ್ತು ನನಗೆ. ಮತ್ತೆ ಊಟ ಬಿಟ್ಟರೆ ಶರೀರಕ್ಕೆ ಶಕ್ತಿ ಕುಂದೋಗತ್ತೆ, ಊಟ ಬಿಡಬಾರ್ದು, ಊಟ ಮಾಡ್ತಾನೆ ಇರಬೇಕು ಅಂತೇಳಿ ಅದು ನನ್ನ ಮನಸ್ಸಿನಲ್ಲಿ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಆದರೆ ನಾನು ತಿಂಗಳಂಗಟ್ಲೆವರೆಗೂ ಕೂಡ ಊಟನೂ ಕೂಡ ಮಾಡಿಲ್ಲ. ಆದರೂ ಕೂಡ ಬದಲಿಗಿಂತ ಒಂದು ಶಕ್ತಿಯನ್ನು ಈ ಶರೀರಕ್ಕೆ ನಾನು ತುಂಬಿಕೊಂಡೆ. ಆವಾಗ ನಾನು ತಿಳ್ಕೊಂಡೆ, ಹೌದು ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ. ಊಟ ಇಲ್ದೇನೆ ನಿದ್ದೆ ಇಲ್ಲದೂ ಕೂಡ ನಾವು ಬದುಕ್ತಾ ಇದ್ದೀವಿ, ಬದುಕಬಹುದು. ಒಂದು ವಿಶ್ವ ಪ್ರಾಣ ಶಕ್ತಿಯಿಂದ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮಗೆ ಧ್ಯಾನದಲ್ಲಿ ನಮಗೆ ಸಿಗತ್ತೆ. ಆ ಶಕ್ತಿಯಿಂದ ನಾವು ಊಟ ಮಾಡದೇ ಇದ್ರೂ ಕೂಡ ನಮ್ಮ ಶರೀರಕ್ಕೆ ಶಕ್ತಿ ಸಿಗತ್ತೆ. ನಾವು ಊಟ ಮಾಡದೇ ಇದ್ರೂ ಕೂಡ ವಿಶ್ವ ಪ್ರಾಣ ಶಕ್ತಿಯಿಂದ, ನಾವು ನಿದ್ದೆ ಮಾಡದೇ ಇದ್ರೂ ಕೂಡ ನಾವು ಒಂದು ಅರಿವಿನ ಒಂದು ಯೋಗದಲ್ಲಿದ್ದಾಗ, ಧ್ಯಾನದ ಸ್ಥಿತಿಯಲ್ಲಿದ್ದಾಗ ಅರಿವಿನಿಂದ ನಾವು ಏನಾದರೂ ವಿಶ್ವ ಪ್ರಾಣ ಶಕ್ತಿಯನ್ನು ನಾವು ತಗೊಳ್ತಾ ಇರ್ತೀವಿ. ಅದು ನಿದ್ದೆಗಿಂತ ನಮಗೆ ಎಷ್ಟೋ ಒಂದು ಹೆಚ್ಚಿನ ಒಂದು ಶಕ್ತಿ ನನಗೆ ಸಿಗ್ತಾ ಇದೆ. ಮತ್ತೆ ಮೊದಲಿಗಿಂತ ಏನು ಕೂಡ ಟೆನ್ಷನ್ ಇಲ್ಲ, ಇರೋದನ್ನೆಲ್ಲ ಟೆನ್ಷನ್ ಎಲ್ಲ ಆಚೆ ಆಗಿಬಿಡ್ತಾ ಇದೆ. ಆ ಶಕ್ತಿ, ಅರಿವಿನ ಶಕ್ತಿ, ವಿಶ್ವ ಪ್ರಾಣ ಶಕ್ತಿ, ಅರಿವಿನಿಂದ ಅದನ್ನು ನಾವು ತಗೊಳ್ತಾ ಇರುವಾಗ ಏನು ನಾನು ತುಂಬಿಕೊಂಡಿದ್ನೋ ಅದನ್ನೆಲ್ಲವನ್ನು ಕೂಡ ಆಚೆ ಹೋಗ್ತಾ ಇದೆ. ಮತ್ತೆ ನಾನು ಮೊದಲಿಗಿಂತನೂ ಹೆಚ್ಚಿನ ಒಂದು ಆರೋಗ್ಯನೂ ಪಡ್ಕೊಂಡೆ, ಪೂರ್ತಿ ಸಂಪೂರ್ಣವಾಗಿ ಆರೋಗ್ಯ ಪಡ್ಕೊಂಡೆ. ಮತ್ತು ಯಾವುದೂ ಕೂಡ ಟೆನ್ಷನ್ ಇಲ್ಲದೇನೆ ನಾನು ಜೀವಿಸೋದನ್ನು ಕಲ್ತ್ಕೊಂಡೆ. ನಾನು ಯಾವಾಗ ಧ್ಯಾನಕ್ಕೆ ಬಂದಿದ್ದೀನೋ ಆವಾಗ್ಲಿಂತ್ರನೂ ಕೂಡ ಒಂದಿನಾನು ಕೂಡ ನಾನು ಧ್ಯಾನ ಬಿಟ್ಟಿಲ್ಲ. ಆದರೆ ನಿದ್ದೆ ಬಿಟ್ಟಿದ್ದೀನಿ, ಊಟ ಬಿಟ್ಟಿದ್ದೀನಿ, ಧ್ಯಾನ ಮಾತ್ರ ನಾನು ಬಿಟ್ಟಿಲ್ಲ. ಆದರೂ ಕೂಡ ಮೊದಲಿಗಿಂತನೂ ನಾನು ಎಷ್ಟೋ ಒಂದು ಚೈತನ್ಯದಿಂದ ತುಂಬಿಕೊಂಡಿದ್ದೀನಿ ಈ ಶರೀರ. ನನ್ನ ಮನಸ್ಸು ಯಾವಾಗಲೂ ಕೂಡ ಖುಷಿಯಾಗೇ ಇರುತ್ತೆ, ಆನಂದವಾಗಿರುತ್ತೆ. ನನಗೆ ಕುತ್ಕೊಳ್ಳೋಕ್ಕೆ ಆಗದೆ ಇರುವಂಥ ಸ್ಥಿತಿಯಲ್ಲಿ ಇವಾಗ ನಾನು ಗಂಟೆಗಟ್ಟಲೆ ಕೂಡ ದಿನಾಲೂ ಕೂಡ ನಾನು ಕುತ್ಕೊಂಡೇ ಇರ್ತೀನಿ. ನಾನು ಕೂಡ ಅವರು ಏನೇ ಮಾಡಿದ್ರೂ ಕೂಡ ಎಷ್ಟು ಒಂದು ಶ್ರದ್ಧೆಯಿಂದ ಮಗ್ನವಾಗಿ ಅವರು ಮಾಡ್ತಾ ಇರ್ತಾರೆ. ಏನೇ ಒಂದು ಮಾಡಿದ್ರೂ ಕೂಡ ಆ ರೀತಿ ನಾನು ಕೂಡ ಯಾಕೆ ಶ್ರದ್ಧೆಯಿಂದ ನಾನು ಕೂಡ ಮಾಡಬಾರ್ದು? ಏನೇ ಮಾಡಿದ್ರೂ ಕೂಡ ನಾನು ಕೂಡ ಅಂತ ಒಂದು ಶ್ರದ್ಧೆಯಿಂದ ಮಾಡೋದನ್ನು ನಾನು ಕೂಡ ಕಲ್ತ್ಕೋಬೇಕು ಅಂಥೇಳಿ. ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಏನೂ ಕೂಡ ಮಾಡೋದಿಲ್ಲ. ನಮಗೋಸ್ಕರ ನಾವು ಯಾರಾದರೂ ಬರಲಿ ಧ್ಯಾನಕ್ಕೆ, ಧ್ಯಾನಕ್ಕೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನೇ ಹೇಳೋದು.
ಮತ್ತು ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ಏನೆಲ್ಲ ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸೋದು. ಇದು ಅವರ ಒಂದು ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ, ಎಲ್ಲ ಜನಗಳಿಗೋಸ್ಕರ, ಎಲ್ಲರೂ ಕೂಡ ಈ ಜ್ಞಾನವನ್ನು ಸಿಗಲಿ ಅಂಥೇಳಿ, ಎಲ್ರಿಗೂ ಕೂಡ ಇದನ್ನು ಎಲ್ಲರ ಮನೆಗೂ ಕೂಡ ಈ ಜ್ಞಾನವನ್ನು ಹೋಗಲಿ ಅಂಥೇಳಿ. ಒಂದು ಕ್ಷಣ ಕೂಡ ಅವರು ಸುಮ್ಮನೆ ಇರೋದಿಲ್ಲ, ಒಂದು ಕ್ಷಣ ಕೂಡ. ಮತ್ತೆ ಆಟಗಳನ್ನು ಆಡ್ತಾ ಇರ್ತಾರೆ. ಕ್ಯಾರಂ ಬೋರ್ಡು, ಚೆಸ್ ಆಟ, ಮತ್ತೆ ಟೇಬಲ್ ಟೆನ್ನಿಸ್ ಎಲ್ಲವನ್ನು ಕೂಡ ನಾವು ಎಷ್ಟೋ ಜನ್ಮದಿಂದ ಹೀಗೆ ಊಟ ಮಾಡೋದು, ಮಲ್ಕೊಳ್ಳೋದು, ಹೀಗೆ ನಾವು ಇಷ್ಟೋ ಜನ್ಮ ತಗೊಂಡ್ರೂ ಕೂಡ ನಾವು ಹೀಗೇನೆ ಮಾಡ್ತಾ ಬಂದಿದ್ದೀವಿ. ಹೀಗೆ ಮಾಡಿ ಮತ್ತೆ ಹೋಗ್ತಾ ಇದ್ದೀವಿ, ಮತ್ತೆ ಬರ್ತಾ ಇದ್ದೀವಿ, ಇದನ್ನೇ ಮಾಡ್ತಾ ಇದ್ದೀವಿ, ಮತ್ತೆ ಹೋಗಿ ಏನೂ ಕೂಡ ಕಲ್ತ್ಕೊಳ್ತಾ ಇಲ್ಲ. ಆತ್ಮಜ್ಞಾನವನ್ನು ನಮಗೇನು ಕೂಡ ಕಿಂಚಿತ್ತೂ ಕೂಡ ನಾವು ಕಲ್ತ್ಕೊಳ್ತಾ ಇಲ್ಲ. ಅಂಥವ್ರು ಒಂದು ಸಂಘದಲ್ಲಿ ಇದ್ದರೂ ಕೂಡ ಅವರು ಆಶೀರ್ವಾದವನ್ನು ಕೇಳಿ, ಅವರು ಆಶೀರ್ವಾದವನ್ನು ಪಡ್ಕೊಂಡು ಮನೆಗೆ ಬಂದುಬಿಡ್ತೀವಿ. ಏನು ಸಾಧನೆ ಮಾಡಬೇಕು ಅನ್ನೋದು ಕೇಳೋದಿಲ್ಲ, ಹೇಗೆ ಸಾಧನೆ ಮಾಡಬೇಕು ಅನ್ನೋದು ಕೇಳೋದಿಲ್ಲ. ಇವಾಗ ನಮಗೆ ಧ್ಯಾನ ಸಿಕ್ಕಿದೆ ಅಂದರೆ ನಾವು ಒಂದು ಕ್ಷಣ ಕೂಡ ನಾವು ವ್ಯರ್ಥ ಮಾಡಬಾರ್ದು. ರಾತ್ರಿ ಎಲ್ಲ ನಾವು ಧ್ಯಾನಕ್ಕೆ ಕೂತ್ಕೊಂಡಿರಬೇಕು. ನಮ್ಮ ಜನ್ಮವನ್ನು ನಾವು ಉತ್ತಮೋತ್ತಮ ಜನ್ಮವನ್ನು ಮಾಡ್ಕೋಬೇಕು. ಏನೋ ಬಂದೀವಿ, ಏನೋ ಮಾಡಿದ್ವಿ ಅಂತಲ್ಲ, ನಮ್ಮ ಜನ್ಮವನ್ನು ನಾವು ಉತ್ತಮೋತ್ತಮ ಜನ್ಮವನ್ನು ನಾವು ಮಾಡ್ಕೋಬೇಕು. ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಾವು ಏನು ಕೂಡ ಕಲಿಯೋದಿಲ್ಲ ಫ್ರೆಂಡ್ಸ್. ಹಗಲು ರಾತ್ರಿ ನಾವು ಸಾಧನೆಯನ್ನು ಮಾಡಬೇಕು. ನಮ್ಮ ಜನ್ಮವನ್ನು ಉತ್ತಮೋತ್ತಮ ಜನ್ಮವನ್ನು ನಾವು ಮಾಡ್ಕೋಬೇಕು. ಅವರು ಪತ್ರಿಜಿ ಅವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ನೀವು ಸಾಧನೆ ಮಾಡದೇ ಇದ್ದರೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ನಾನು ನಿಮಗೆ ಯಾವ ರೀತಿ ಮಾಡಬೇಕು, ಮಾಡೋದ್ರಿಂದ ಏನು ಲಾಭ ಅಂತ ಹೇಳ್ಬೋದು, ಆದರೆ ನನ್ನ ಜ್ಞಾನವನ್ನು ನಿಮಗೆ ಕೊಡೋದಕ್ಕಾಗೋದಿಲ್ಲ. ಆ ಜ್ಞಾನವನ್ನು ನೀವೇ ಅನುಭವ ಮುಖಾಂತರ ಪಡ್ಕೋಬೇಕು ಅಂತೇಳಿ ಇಷ್ಟು ಸ್ಪಷ್ಟವಾಗಿ ಅವರು ನಮ್ಗೆ ಹೇಳ್ತಾ ಇರ್ತಾರೆ. ಆದರೂ ಕೂಡ ನಾವು ಸಾಧನೆಯನ್ನು ಒಂದು 5 ನಿಮಿಷ 10 ನಿಮಿಷ ಹೀಗೆ ಮಾಡಿ ಅವ್ರ ಒಂದು ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ.
ಅವ್ರು ನಮ್ಗೆ ಆಶೀರ್ವಾದ ಮಾಡಿದ್ರೇ ನಾವು ಮುಂದೆ ಹೋಗ್ತೀವಿ ಅಂತೇಳಿ. ಸಾಧನೆಯಿಂದ ಯಾರು ಸಾಧನೆಯನ್ನು ಮಾಡ್ತಾರೆ, ನಾವು ಕೇಳದೆ ಇದ್ರೂ ಕೂಡ ಅವ್ರು ನಮಗೆ ಮುಂದೆ ಕರ್ಕೊಂಡೋಗ್ತಾರೆ. ನಾನು ಮೊದಲು ಧ್ಯಾನಕ್ಕೆ ಅವ್ರದ್ದು ನೋಡಿ ಅವ್ರು ಹೆಂಗೆ ಕೂತ್ಕೊಳ್ತಾ ಇದ್ದಾರೆ, ನಾನು ಕೂಡ ಹಾಗೆ ಕೂತ್ಕೋಬೇಕು, ನಾನು ಕೂಡ ಹಾಗೆ ಸಾಧನೆಯನ್ನು ಮಾಡಬೇಕು ಅಂಥೇಳಿ ಅವರು ಒಂದು ಸಂದೇಶಗಳು ಬರ್ತಾ ಇರುವಾಗ ನಾನು ನಂಬ್ತಾ ಇರಲಿಲ್ಲ ಮೊದಲು. ಆವಾಗ ಅವ್ರು ನನಗೆ ಎದುರುಗಡೆ ಬಂದು ಅವ್ರು ಎಲ್ಲವನ್ನೂ ಕೂಡ ಹೇಳ್ತಾ ಇದ್ರು ಧ್ಯಾನದಲ್ಲಿನೇ. ಆಮೇಲೆ ಅವರು ಒಂದು ಸಂದೇಶವನ್ನು ಮಾತ್ರ ನಾನು ಕೇಳಿಸ್ಕೊಳ್ತಾ ಇದ್ದೆ. ಅವರು ಎದುರುಗಡೆ ಬಂದು ಕೂತ್ಕೊಂಡು ಹೇಳೋದು, ಅವ್ರ ಶರೀರ ನನಗೆ ಕಾಣಿಸ್ತಾ ಇರಲಿಲ್ಲ, ಆದರೆ ಅವ್ರ ಸಂದೇಶವನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ. ಇಷ್ಟು ದಿನ ಅವರು ಕಾಣಿಸ್ತಾ ಇದ್ರು, ಇವಾಗ ಕಾಣಿಸ್ತಾ ಇಲ್ವಲ್ಲ, ಅವರೇ ಹೇಳ್ತಾ ಇದ್ದಾರೆ ಅಂಥೇಳಿ ನಾನು ಹೆಂಗೆ ನಂಬೋದು ಅಂಥೇಳಿ ಮತ್ತೆ ನನಗೆ ಡೌಟ್ ಬಂತು. ಆವಾಗ ಮತ್ತೆ ಅವರಿಂದ ಆನ್ಸರ್ ನನಗೆ ಏನು ಬಂತಂದರೆ, ನೀನು ಕೇಳಿದ್ರೂ ಕೂಡ ಕೇಳದೇ ಇದ್ರೂ ಕೂಡ ನಿನಗೆ ಸಾಧನೆಗೆ ತಕ್ಕ ಫಲ ನಿನಗೆ ಸಿಕ್ಕೇ ಸಿಗತ್ತೆ. ನೀನು ಯಾವ ರೀತಿ ಸಾಧನೆಯನ್ನು ಮಾಡ್ತಾ ಇರ್ತೀಯ, ಆ ರೀತಿ ನಾನು ನಿನಗೆ ಮುಂದೆ ಕರ್ಕೊಂಡು ಹೋಗ್ತಾನೆ ಇರ್ತೀನಿ ಅಂಥೇಳಿ. ನೋಡಿ, ನಾನು ಅವ್ರಿಗೆ ಕೇಳ್ಕೊಂಡೇ ಇಲ್ಲ ನನಗೆ ಮುಂದೆ ಕರ್ಕೊಂಡೋಗಿ ನಿಮ್ಮ ಆಶೀರ್ವಾದ ಬೇಕು ಅಂಥೇಳಿ. ಆದರೆ ನಾನು ಸಾಧನೆಯನ್ನು ಮಾಡ್ತಾ ಇರುವಾಗ ಆ ಮಾತು ಅವರೇ ಬಂದು ನನಗೆ ಹೇಳಿರೋದು. ನಾವೇನು ಮಾಡ್ತೀವಿ ಅಂದರೆ, ಮೊದಲು ಏನು ಮಾಡ್ತಾ ಇದ್ವಿ, ಸಾಧನೆ ಇಲ್ಲ ಏನಿಲ್ಲ, ಆಶೀರ್ವಾದ ಬೇಕು ಅಂತೇಳಿ. ಅದು ನಮ್ಮ ದೊಡ್ಡವರು ನಮಗೆ ಕಲಿಸ್ಕೊಟ್ಬಿಟ್ಟಿದ್ದಾರೆ. ಕಾಲು ಬೀಳು, ಅಡ್ಡ ಬೀಳು, ಅವ್ರ ಆಶೀರ್ವಾದ ತಗೋ, ಒಳ್ಳೇದಾಗತ್ತೆ ಅಂತೇಳಿ ಇದೇ ಮೈಂಡಲ್ಲಿ ನಮಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಅವ್ರ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ, ನಮಗೆ ನಮ್ಮ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಕಾಲಿಗೆ ಅಡ್ಡ ಬೀಳು, ಆಶೀರ್ವಾದ ತಗೋ ಅಂಥೇಳಿ. ಯಾರಾದರೂ ತುಂಬ ವಯಸ್ಸು ಒಂದು 80-90 ವರ್ಷ ಇದ್ರೆ ಹಿರಿಯರು ಅವ್ರ ಕಾಲಿಗೆ ಅಡ್ಡ ಬೀಳೋ, ಅವರಷ್ಟೇ ಆಯುಷ್ ನಿನಗೂ ಕೂಡ ಸಿಗತ್ತೆ ಅಂತೇಳಿ. ತುಂಬ ಸುಲಭ ಇದು ಆಶೀರ್ವಾದ ಕೇಳೋದು. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಅಡ್ಡ ಬಿದ್ದು ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡು ಭಗವಂತ ಅಂಥೇಳಿ. ಯಾರೋ ಒಬ್ರು ದೊಡ್ಡ ಒಂದು ಗುರುಗಳಿಗೆ ನೋಡಿದರೆ ಅಡ್ಡ ಬೀಳೋದು, ಆಶೀರ್ವಾದ ಕೇಳೋದಿಕ್ಕೆ. ಇದು ತುಂಬ ಸುಲಭ. ಸಾಧನೆ ಇಲ್ಲದೇ ಇದನ್ನೆಲ್ಲ ಅವ್ರಿಗೆ ಆಶೀರ್ವಾದ ಕೇಳಿದರೆ ನಮ್ಗೆ ಒಳ್ಳೇದಾಗ್ಬಿಡತ್ತೆ ಅಂಥೇಳಿ ಹೀಗೆ ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರೋದು. ನಾವು ಅದೇ ತಾನೇ ಧ್ಯಾನಕ್ಕೆ ಬಂದಾಗ ನಾನು ಒಂದು ಸತಿ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ಈ ರೀತಿ ನಮ್ಮ ಹುಡುಗರಿಗೆ ದುಡ್ಡಿಂದು ವಿಷಯದಲ್ಲಿ ಮೋಸ ಆಯಿತು ಅಂಥೇಳಿ. ಆಗ ನಮ್ಮ ಹುಡುಗ ಡೈರೆಕ್ಟಾಗಿ ಅವ್ರಿಗೆ ಕೇಳ್ತೀನಿ ಇರು ಅಮ್ಮ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಬೇಡ ಕಣೋ ಅಂಥೇಳಿ. ಆದರೂ ಕೂಡ ಅವನು ಹೋಗಿ, ಗುರೂಜಿ ನಾನು ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ, ಅದು ಆಗುತ್ತೋ ಇಲ್ವೋ ಅಂಥೇಳಿ ನನಗೆ ಹೇಳಿ ಅಂತ ಅವನು ಕೇಳ್ತಾ ಇದ್ದಾನೆ. ಆಗ
ಅವ್ರು ಮಾಡು ಅಥವಾ ಮಾಡಬೇಡ ಅಂತ ಏನು ಕೂಡ ಹೇಳಿಲ್ಲ. ನಿನಗೇನು ಅನಿಸತ್ತೆ ನೀನು ಅದೇ ಮಾಡು. ನಿನಗದು ಕೆಲಸ ಆಗಲಿಲ್ಲ ಅಂದರೆ ಏನು ನೀನು ಆತ್ಮಹತ್ಯೆ ಮಾಡ್ಕೊಳ್ತೀಯೇನು? ಆ ಕೆಲಸ ಆಗಲಿಲ್ಲ ಅಂದರೆ ಆತ್ಮಹತ್ಯೆಯನ್ನು ನೀನು ಮಾಡ್ಕೊಳ್ತೀಯ ಅಂಥೇಳಿ ಹಿಂಗೆ ಹೇಳಿದ್ರು ಅವ್ರಿಗೆ. ನಿನ್ಗೇನು ಅನ್ಸತ್ತೆ ಅದು ಮಾಡು, ಅನುಭವದಿಂದ ತಿಳ್ಕೊ. ಕೆಲಸ ಆಗಲಿಲ್ಲ ಅಂದರೆ ನೀನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀಯೇನು ಅಂತೇಳಿ ಹಿಂಗೆ ಹೇಳಿದರು. ಅಲ್ಲಿ ಅವರು ಮಾಡಬೇಡ, ಆ ದುಡ್ಡು ಹೋಗ್ಬಿಡತ್ತೆ, ಮೋಸ ಮಾಡೋರು ನಿನಗೆ ಸಿಕ್ಕಿದ್ದಾರೆ ಅಂತ ಅವರು ಹೇಳಿಲ್ಲ. ಅವನು ತಿಳ್ಕೊಂಡ, ಜ್ಞಾನವನ್ನು ಪಡ್ಕೊಂಡ. ಇನ್ನೊಂದ್ಸತಿ ಇಂಥದ್ದಕ್ಕೆಲ್ಲ ಕೈ ಹಾಕಬಾರ್ದು ಅಂತೇಳಿ. ಆ ಜ್ಞಾನ ಅವನಿಗೆ ಹೇಗೆ ಬಂತು? ಅನುಭವದಿಂದ ಬಂತು. ಲಕ್ಷಾಂತರ ರೂಪಾಯಿ ಮೋಸ ಆಯಿತು, ಕಳ್ಕೊಂಡ್ರು, ಆದರೆ ಜ್ಞಾನ ಸಿಕ್ತು. ಯಾವತ್ತೂ ಕೂಡ ನಾನು ಹೀಗೆ ಮಾಡಬಾರ್ದು ಅಂತ. ನಾನು ಆಶೀರ್ವಾದವನ್ನು ಕೇಳೋದಿಕ್ಕೆ ಹೋಗಲಿಲ್ಲ, ಆದರೆ ನನ್ನ ಸಾಧನೆಯಲ್ಲಿ ನಾನು ಇರ್ತಾ ಇದ್ದೆ. ನನಗೂ ಕೂಡ ಒಂದು ಸಂದೇಶ ಕೊಟ್ಟರು ಧ್ಯಾನದಲ್ಲೇ. ಅವನಿಗೆ ಏನು ಕೂಡ, ಅವನು ಹೇಗಿದ್ದಾನೆ ಅವನಿಗೆ ಹಾಗೆ ಬಿಟ್ಬಿಡು, ಆದರೆ ಏನು ನಡೆದರೂ ಕೂಡ ಅದನ್ನು ನೀನು ಸಾಕ್ಷಿಯಾಗಿ ನೋಡು ಅಂಥೇಳಿ. ನಾನು ಕೂಡ ಹಾಗೆ ಮಾಡಿದೆ. ಸಾಧನೆಯಿಂದನೇ ನಾವು ಜ್ಞಾನವನ್ನು ನಾವು ಪಡ್ಕೊಳ್ತೀವಿ ಫ್ರೆಂಡ್ಸ್. ನಾವು ಸಾಧನೆಯನ್ನು ಮಾಡಬೇಕು. ಶುದ್ಧ ಸಾತ್ವಿಕ ಆಹಾರವನ್ನು ನಾವು ತಗೊಳ್ತಾ ಇರಬೇಕು. ಮೌನ ಸಾಧನೆಯನ್ನು ಮಾಡಬೇಕು. ನಮ್ಮ ಉಸಿರಾಟದ ಜೊತೆಗೆ ನಾವು ಹೆಚ್ಚು ಹೆಚ್ಚು ಸಮಯವನ್ನು ನಾವು ಇಡಬೇಕು. ಧ್ಯಾನ ಮಾಡ್ತಾ ಇದ್ದೀವಿ, ಮಾಂಸವನ್ನು ನಾವು ಸೇವಿಸ್ತಾ ಇದ್ದರೆ ಮತ್ತೆ ನಮಗೆ ಆತ್ಮಜ್ಞಾನವನ್ನು ಅಂದರೆ ಹೇಗೆ ಸಿಗತ್ತೆ? ನಮ್ಮ ಯೋಚನೆ ಯಾವಾಗಲೂ ಕೂಡ ಕ್ರೂರವಾಗಿಯೇ ಇರುತ್ತೆ. ಯೋಚನೆಯಿಂದ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಒಂದು ಕ್ರೂರವಾದಂಥ ಯೋಚನೆಯನ್ನು ಇಟ್ಕೊಂಡು ಒಂದು 5 ನಿಮಿಷ 10 ನಿಮಿಷ ನಾವು ಮಾಡಿದರೆ ನಮಗೆ ಎದ್ದೇಳಬೇಕು ಅನಿಸುತ್ತೆ. ಯಾಕೆಂದರೆ ಆಹಾರ ಸೇವನೆ, ನಾವು ಸರಿಯಾದ ಆಹಾರವನ್ನು ನಾವು ತಗೊಂಡಿಲ್ಲ. ಹಾಗಾಗಿ ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ. ಒಂದು ಕ್ರೂರ ಮೃಗಗಳು ಯಾವ ರೀತಿ ಒಂದು ಮೇಕೆ, ಒಂದು ಮೊಲ, ಒಂದು ಜಿಂಕೆಯನ್ನು ಅದು ತಿಂತಾ ಇರತ್ತೆ, ಅದಕ್ಕೆ ನಾವು ಕ್ರೂರ ಮೃಗ ಅಂತ ಹೇಳ್ತೀವಿ, ಕ್ರೂರ ಪ್ರಾಣಿ ಅಂತ ಹೇಳ್ತೀವಿ. ಆ ರೀತಿ ಅದನ್ನು ತಿಂತಾ ಇರೋದ್ರಿಂದನೇ ಅದಕ್ಕೆ ನಾವು ಕ್ರೂರ ಅಂತ ಹೇಳ್ತೀವಿ. ಮತ್ತು ಅಂಥದ್ದನ್ನೇ ನಾವು ಕೂಡ ಆ ಮೇಕೆ ಆಗಲಿ, ಆ ಜಿಂಕೆ ಆಗಲಿ, ಆ ಮೊಲಗಳನ್ನಾಗಲಿ ನಾವು ತಿಂತಾ ಇದ್ದರೆ ಮತ್ತು ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ? ಕ್ರೂರವಾಗಿಯೇ ಇರುತ್ತೆ. ಮತ್ತು ನಮಗೆ ಧ್ಯಾನ ಮಾಡುವಾಗ ಧ್ಯಾನ ಆಗಂದರೆ ಹೇಗಾಗತ್ತೆ? ನಮಗೆ ಒಳ್ಳೆಯದಾಗಬೇಕು ಅಂದರೆ ಹೇಗಾಗತ್ತೆ?
ನಮ್ಮ ಜೀವನದಲ್ಲಿನೂ ಕೂಡ ಕ್ರೂರವಾಗಿಯೇ ನಡೀತಾ ಇರತ್ತೆ. ಯಾಕೆಂದರೆ ಕ್ರೂರ ಪ್ರಾಣಿಗಳನ್ನ ಮಾಡುವಂಥ ಕೆಲಸ ನಾವು ಕೂಡ ಮಾಡ್ತಾ ಇದ್ದೀವಿ. ಮೇಕೆ, ಮೊಲ, ಜಿಂಕೆಗಳನ್ನು ತಿಂತಾ ಇರ್ತಾರೆ. ಎಷ್ಟು ಬೆಲೆ ಆದ್ರೂ ಕೂಡ ದುಡ್ಡು ಕೊಟ್ಟು ಆ ಜಿಂಕೆ ಪ್ರಾಣಿಯನ್ನು ಮನೆಗೆ ತಂದು ಬೇಯಿಸಿ ತಿಂತಾ ಇರ್ತಾರೆ. ನಾನು ಇದನ್ನು ನೋಡಿದ್ದೀನಿ. ಮೊಲಗಳು ಅದು ನೋಡಿದರೆ ಎಷ್ಟು ಮುದ್ದವಾಗಿರತ್ತೆ. ಅಂಥ ಮೊಲಗಳನ್ನು ಅದನ್ನು ಕಟ್ ಮಾಡಿ ಅದನ್ನು ಚರ್ಮವನ್ನು ಸುಲಿಯುವಾಗ ಅದು ನೋಡೋದಕ್ಕೆ ಒಂಥರ ಭಯಂಕರ. ಇದನ್ನೆಲ್ಲವನ್ನು ಕೂಡ ನಾನು ನೋಡಿದ್ದೀನಿ ಫ್ರೆಂಡ್ಸ್. ಮತ್ತು ನಮ್ಮ ಮನಸ್ಥಿತಿ ಹೇಗಿರುತ್ತೆ? ಕ್ರೂರವಾಗಿಯೇ ಇರುತ್ತೆ. ಮತ್ತು ನಮ್ಮ ಕೆಲಸಗಳು ಹೇಗಿರುತ್ತೆ? ಕ್ರೂರವಾಗಿಯೂ ಇರುತ್ತೆ. ಮತ್ತು ಅವರು ಅಂಥ ಒಂದು ತಿನ್ನೋರು ಕೂಡ ಕ್ರೂರವಾಗಿಯೇ ಸಾಯ್ತಾರೆ, ಶರೀರವನ್ನು ಬಿಡ್ತಾರೆ. ಕಣ್ಣಾರೆ ನಾನು ನೋಡಿದ್ದೀನಿ. ಆ ಮೊಲಗಳಿಂದ ಆ ಮೇಕೆ ಅಥವಾ ಬೆಕ್ಕು ಅಥವಾ ನಾಯಿ ಮರಿ, ಅದರಿಂದ ನಾವು ಎಷ್ಟೋ ಒಂದು ಕಲ್ತ್ಕೊಳ್ಳೋದಿರತ್ತೆ. ನಮ್ಮ ತಂಗಿ ಮನೆಯಲ್ಲಿ 7-8 ಬೆಕ್ಕುಗಳನ್ನು ಅವಳ ಮನೆಯಲ್ಲಿದೆ. ದಿನಾಲೂ ಕೂಡ ಹಾಲು, ಅದಕ್ಕೆ ಟೈಮ್ ಸರಿ ಎಲ್ಲ ಗಂಜಿ ಹಾಕಿ ಅಂಬ್ಲಿ ಮಾಡಿಕೊಡೋದು ಎಲ್ಲವನ್ನು ಕೂಡ ಅವಳು ಮಾಡ್ತಾಳೆ. ನನಗೆ ಅವಾಗವಾಗ ಫೋನ್ ಮಾಡಿ ಹೇಳ್ತಾನೂ ಇರ್ತಾಳೆ. ನಾವು ಯಾವುದು ಕೂಡ, ನಾವೊಂದು ತಾಯಿಯಾಗಿ ನನ್ನ ಮಕ್ಳಿಗೂ ಕೂಡ ನಾನು ಹಾಗೆ ಮಾಡಿಲ್ಲ. ಅವ್ರ ಮಕ್ಕಳಿಗೆ ಹೆಂಗೆ ಟೈಮ್ ಟು ಟೈಮ್ ಬಂದು ಹಾಲು ಕೊಡೋದು ಮತ್ತು ಅದಕ್ಕೆಲ್ಲವನ್ನು ಕೂಡ ಕಲಿಸ್ತಾ ಇರತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅವ್ರಿಗೆ ನೋಡೋದೇ ಒಂದು ಖುಷಿ ನನಗೆ ಅಂಥೇಳಿ. ಅವ್ರಿಗೆ ನೋಡಿ ನಾನು ಕಲ್ತ್ಕೋಬೇಕು, ಮಕ್ಕಳಿಗೆ ಯಾವ ರೀತಿ ಬೆಳೆಸಬೇಕು ಅಂಥೇಳಿ. ಒಂದು ಕೋಳಿ ಮರಿ ಆಗಲಿ, ಒಂದು ಕೋಳಿ ಆಗಲಿ, ಅದ ಮರಿಗಳನ್ನು ಹೇಗೆ ಹಿಂಬಾಲಿಸ್ಕೊಂಡೇ ಹೋಗ್ತಾ ಇರತ್ತೆ. ಯಾರಿಗೂ ಕೂಡ ಟಚ್ ಮಾಡೋದಕ್ಕೆ ಕೊಡೋದಿಲ್ಲ. ಅದು ಹತ್ರಕ್ಕೆ ಬಂದರೆ ಕುಕ್ ಬಿಡತ್ತೆ. ಜೊತೆಗೆ ಮರಿಗಳನ್ನು ಕರ್ಕೊಂಡು ಹೋಗ್ತಾ ಇರತ್ತೆ. ಪ್ರತಿಯೊಂದು ಪ್ರಾಣಿಗಳಿಂದನೂ ಕೂಡ ನಾವು ಎಷ್ಟೋ ಕಲ್ತ್ಕೋಬೇಕು. ನಾವು ಹೇಗೆ ಜೀವಿಸ್ತಾ ಇದ್ದೀವಿ, ಮಾನವ ಜನ್ಮ ಅತಿ ದೊಡ್ಡದು ಅಂತ ಹೇಳ್ತೀವಿ. ಆ ಪ್ರಾಣಿಗಳು ಹೇಗೆ ಜೀವಿಸ್ತಾ ಇದ್ದಾವೆ? ಆದರೆ ಅವಳಿಗೆ, ನಮ್ಮ ತಂಗಿಗೆ ಕೆಲವರು ಕಲಿಸ್ತಾ ಇರ್ತಾರೆ. ಅಷ್ಟು ಹಾಲು ಹಾಕೋದು, ಅಷ್ಟು ಅಂಬ್ಲಿ ಮಾಡಿ ಕೊಡೋದು. ಆ ಒಂದು ಬೆಕ್ಕಿನ ಮರಿಗಳಿಗೆ
ನೋಡೋದಕ್ಕಿಂತ ನಿನ್ನ ಮಕ್ಕಳಿಗೆ 1 kg ಚಿಕನ್ ತಿನ್ನಿಸು, ಮೊಟ್ಟೆ ತಿನ್ನಿಸು. ಅವ್ರು ನಿನಗೆ ನೋಡ್ತಾರೆ ಮಕ್ಕಳು, ಆ ಬೆಕ್ಕಿನ ಮರಿ ನಿನಗೇನು ಕೊಡತ್ತೆ ಅಂಥೇಳಿ. ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ಅವ್ರಿಗೆ ಕೇಳಿಸ್ಕೊಂಡಿದ್ದೀನಿ. ಅವರಿಗೆ ಕಲಿಸ್ಕೊಡೋದು, ಜನಗಳನ್ನು ಕಲಿಸ್ಕೊಡೋದು ಅವಳಿಗೆ. ಇದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ದಿನಾಲೂ ಅಷ್ಟು ದುಡ್ಡು ಅದಕ್ಕೆ ಖರ್ಚು ಮಾಡ್ತೀಯಲ್ಲ, ಒಂದು kg ಚಿಕನ್ ತಂದು ನಿನ್ನ ಮಗನಿಗೆ ಕೊಡು, ತಿನ್ನಿಸು. ಅವನು ಸ್ಟ್ರಾಂಗ್ ಆಗ್ತಾನೆ. ಅವನು ಸ್ಟ್ರಾಂಗ್ ಆದರೆ ನಿನಗೆ ಚೆನ್ನಾಗಿ ನೋಡ್ಕೊತಾನೆ. ಅವು ಬೆಕ್ಕಿನ ಮರಿಗಳು ಮನೆಯಲ್ಲಿ ಸೇರಿಸ್ಕೊಳ್ಬಾರ್ದು, ಮನೆಯಲ್ಲಿ ಇರಬಾರ್ದು, ಅಪಸಕ ನಾವು ಅವುಗಳೆಲ್ಲ ಅಂಥೇಳಿ. ಆ ಬೆಕ್ಕಿನ ಮರಿಗಳು ಅವ್ರ ಮನೆಯಲ್ಲಿ ಯಾಕೆ ವಾಸವಾಗಿದೆ ಅಂಥೇಳಿ ಅವಳಿಗೆ ಗೊತ್ತು. ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತು. ಸತ್ಯವನ್ನು ತಿಳ್ಕೊಂಡವ್ರಿಗೆ ಗೊತ್ತಿರತ್ತೆ. ಯಾರು ಸತ್ಯವನ್ನು ತಿಳ್ಕೊಂಡಿರೋದಿಲ್ವೋ ಇದೇ ರೀತಿನೇ ಕಲಿಸ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ನಾಯಿ ಮರಿಗಳು ಬಂದಿತ್ತು. ಯಾಕೆ ಬಂತು ಅಂತೇಳಿ ನನಗೆ ಗೊತ್ತು. ಸತ್ಯವನ್ನು ನಾನು ತಿಳ್ಕೊಂಡೆ. ಪ್ರತಿಯೊಬ್ಬರಂದನೂ ಕೂಡ ನಾವು ತಿಳ್ಕೊಳ್ತಾ ಇರಬೇಕು. ಒಂದು ಪ್ರಾಣಿಗಳಾಗಲಿ, ಒಂದು ನಮ್ಮ ಜೊತೆಗೆ ಇರೋರು, ನಾವು ಯಾರ ಒಂದು ಸಂಘದಲ್ಲಿದ್ದೀವಿ ಅವರನ್ನು ನೋಡಿ ನಾವು ಕಲ್ತ್ಕೊಳ್ಳೋದಾಗಲಿ. ಎಷ್ಟೋ ಆಧ್ಯಾತ್ಮಿಕ ಗುರುಗಳ ಹತ್ರ ನಾವು ಹೋಗ್ತೀವಿ, ಕೇಳಿಸ್ಕೊಂಡು ಸಾಧನೆಯಿಂದ ನಾವು ಅದನ್ನು ಅನುಭವದಿಂದ ನಾವು ತಿಳ್ಕೋಬೇಕು. ಎಲ್ಲರನ್ನೂ ಕೂಡ ನಾವು ನೋಡ್ತಾ ಇರಬೇಕು. ಎಲ್ಲರ ಒಂದು ಅನುಭವವನ್ನು ಕೂಡ ನಾವು ನೋಡ್ತಾ ಇರಬೇಕು, ಕೇಳ್ತಾ ಇರಬೇಕು. ಮತ್ತು ನಾವು ಕೂಡ ಸಾಧನೆಯನ್ನು ಮಾಡ್ತಾ ಇರಬೇಕು. ನಾವು ಹೊರಗಿನಿಂದ ಏನು ನೋಡಿರ್ತೀವೋ ಅದು ನಮಗೆ ಸ್ವಲ್ಪ ಜ್ಞಾನ ಬರುತ್ತೆ. ಆದರೆ ನಮ್ಮ ಜೊತೆಗೆ ಇದ್ದಾಗ ನಮಗೆ ಹೆಚ್ಚಿನ ಜ್ಞಾನವನ್ನು ಅನುಭವದಿಂದ ನಾವು ತಿಳ್ಕೊಳ್ತೀವಿ. ನಮ್ಮ ಜೊತೆಗೆ ನಾವಿರೋದ್ರಿಂದ ಹೆಚ್ಚು ಜ್ಞಾನವನ್ನು ನಾವು ಅನುಭವದಿಂದ ನಾವು ತಿಳ್ಕೊಂಡಾಗ ಬೇರೆಯವ್ರಿಗೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಅನುಭವವಿಲ್ಲದೇ ನಾವು ಯಾವುದು ಕೂಡ ಬೇರೆಯವ್ರಿಗೆ ತಪ್ಪಾಗಿ ನಾವು ಏನು ಕೂಡ ಹೇಳಬಾರ್ದು. ಯಾರೋ ಹೇಳಿದ್ದಾರಂತೆ ಅಂತ ಅವರನ್ನ ಕೇಳಿಸ್ಕೊಂಡು ನಾವು ಕೂಡ ಏನು ಕೂಡ ಹೇಳಬಾರ್ದು. ಅದನ್ನು ನಾವು ಫಸ್ಟು ತಿಳ್ಕೋಬೇಕು, ಇದು ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂಥೇಳಿ. ಸಾಧನೆಯಿಂದನೇ ಇದು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇವಾಗ ಸರ್ ಯಾವಾಗಲೂ ಕೂಡ ಕೂತ್ಕೊಳ್ತಾ ಇರೋದು, ಏನೋ ಒಂದು ಮಾಡ್ತಾ ಇದ್ರು, ಅದನ್ನು ನೋಡಿ ನಾನು ಕೂಡ ಮಾಡಿದೆ, ನನಗೂ ಕೂಡ ಸಾಧ್ಯ ಆಯಿತು. ಅವರು ಮೌನವಾಗಿ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಅದನ್ನು ನೋಡಿ ನಾನು ಕೂಡ ಕಲ್ತ್ಕೊಂಡೆ, ಅದು ನನಗೂ ಕೂಡ ಸಾಧ್ಯ ಆಯಿತು. ಇವಾಗ ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇರ್ತೀನಿ, ಧ್ಯಾನಕ್ಕೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಂದರೆ ಆಗತ್ತೆ, ಅಭ್ಯಾಸ ಮಾಡಿ, ನಿಮ್ಗೆ ಆಗೇ ಆಗತ್ತೆ, ನೀವು ಕೂತ್ಕೊಂಡೇ ಕೂತ್ಕೊಳ್ತೀರಾ ಅಂತೇಳಿ. ಮೊನ್ನೆ ಒಬ್ಬರು ರಾಜಸ್ಥಾನದಿಂದ ನನಗೆ ಫೋನ್ ಮಾಡಿದರು. ಈ ರೀತಿ ನಾನು ಒಳಗಡೆಲಿಂತ್ರ ನಾನು ಸ್ವಲ್ಪನೇ ಧ್ಯಾನ ಮಾಡ್ತೀನಿ, ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ 15 ನಿಮಿಷ. ಆದರೆ ಇವಾಗ ನನಗೆ ಇತ್ತೀಚೆಗೆ ರಾತ್ರಿ ಎಲ್ಲ ಧ್ಯಾನ ಮಾಡು ಅಂಥೇಳಿ ಬರ್ತಾ ಇದೆ, ಮತ್ತು ಉಪವಾಸ ಇರು ಅಂಥೇಳಿ ಬರ್ತಾ ಇದೆ.
ಮತ್ತು ರಾತ್ರಿ ಎಲ್ಲ ಹೆಂಗೆ ಕೂತ್ಕೊಳ್ಳೋದು, ಉಪವಾಸ ಹೆಂಗಿರೋದು, ನಾವೆಲ್ಲ ಸುಸ್ತಾಗೋದಿಲ್ವಾ ಅಂತೇಳಿ. ಆದರೆ ತುಂಬ ವರ್ಷಲಿಂದ ಧ್ಯಾನ ಮಾಡ್ತಾ ಇದ್ದಾರಂತೆ, 5 ನಿಮಿಷ 10 ನಿಮಿಷ ಅರ್ಧ ಗಂಟೆ. ಇವಾಗ ಅವರು ಒಳಗಡೆಲಿಂತ್ರ ಬರ್ತಾ ಇದೆ. ನನ್ನ ಫೋನ್ ನಂಬರ್ ಯಾರೋ ಕೊಟ್ರಂತೆ. ಅವರು ಯಾವಾಗಲೂ ಕೂಡ ಮಲ್ಕೊಳ್ಳೋದೇ ಇಲ್ಲ, ಅವ್ರು ಫೋನ್ ಮಾಡಿ ಕೇಳಿ ಅಂತೇಳಿ. ನಾನು ಹೇಳಿದೆ, ನನಗೇನಾಗಿದೆ ಅದೇ ಹೇಳಿದೆ. ಇನ್ನೊಬ್ಬರು ನನಗೆ ಫೋನ್ ಮಾಡಿ ಕೇಳಿದ್ರು, ಈ ರೀತಿ ನನಗೆ ಉಪವಾಸ ಇರು ಅಂತ ಬರ್ತಾ ಇದೆ. ಯಾವ ರೀತಿ ಉಪವಾಸ ಇರಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು. ನಾನು ಅವ್ರಿಗೂ ಹೇಳಿದೆ, ನನಗಾಗಿರುವಂಥ ಅನುಭವ. ನಾನು ಒಂದೊಂದು ಸತಿ ಏನು ಕೂಡ ಒಂದೊಂದು ಸತಿ ನೀರು ಸಹಿತ ಕುಡಿತಾ ಇರಲಿಲ್ಲ. ಒಂದೊಂದು ಸತಿ ನನಗೆ ಉಪವಾಸ ಇರಬೇಕು ಅಂದಾಗ ನಾನು ಜಾಸ್ತಿ ತಿಂತಾ ಇದ್ದೆ. ಉಪವಾಸ ಮಾಡ್ತಾ ಇರಲಿಲ್ಲ, ತಿನ್ನೋದಕ್ಕಿಂತ ಮತ್ತೆ ಹೆಚ್ಚಿಗೆ ನಾನು ತಿಂತಾ ಇದ್ದೆ. ನಮ್ಮ ಒಳ ಮನಸ್ಸು ಏನು ಹೇಳುತ್ತೆ ನಾವು ಅದನ್ನೇ ಕೇಳಿಸ್ಕೋಬೇಕು. ಮತ್ತೆ ಅವರು ಕೂಡ ಆ ರೀತಿ ಸಾಧನೆಯನ್ನ ಮಾಡಿ ಅವರು ಕೂಡ ಮತ್ತೆ ನನಗೆ ಫೋನ್ ಮಾಡಿ ಹೇಳಿದ್ರು, ಹೌದು ನೀ ಹೇಳ್ತಾ ಇರೋದು ಕರೆಕ್ಟಾಗಿ, ನನಗೂ ಕೂಡ ಅದೇ ಹಾಗೆ ಆಗಿರೋದು ಅಂಥೇಳಿ. ಯಾರು ಸಾಧನೆಯನ್ನ ಮಾಡ್ತಾರೆ ಅವರು ತಿಳ್ಕೊಳ್ತಾರೆ. ಸತ್ಯವನ್ನ ತಿಳ್ಕೊಳ್ತಾರೆ. ನಾವು ಕಲಿಬೇಕಂದ್ರೆ ನಮಗೆ ಎಲ್ಲ ಕಡೆಯಿಂದನೂ ಕೂಡ ಕಲಿಯೋದು ನಮಗೆ ಸಿಗತ್ತೆ. ನಮಗೆ ಇರಬೇಕು, ತಪ್ಪನೆ ಇರಬೇಕು, ನಾನು ಕೂಡ ಕಲಿಬೇಕು, ಸಾಧನೆಯನ್ನು ಮಾಡಬೇಕು ಅಂತ. ಯಾರಿಗೆ ಈ ರೀತಿ ತಪ್ಪನೆ ಇರುತ್ತೆ, ಯಾರು ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಎಲ್ಲ ಕಡೆಯಿಂದನೂ ಕೂಡ ಅವರು ಕಲಿತಾ ಇರ್ತಾರೆ. ಅವ್ರಿಗೆ ಸಿಗ್ತಾನೆ ಇರುತ್ತೆ, ನಮಗೆಲ್ಲ ಸಿಗ್ತಾನೆ ಇರುತ್ತೆ. ಎಲ್ಲ ಕಡೆಯಿಂದನೂ ಕೂಡ ಯಾರು ಕಲಿಬೇಕು ಅಂತ ಅಂದ್ಕೊಂಡಿರ್ತಾರೆ ಎಲ್ಲ ಕಡೆಯಿಂದನೂ ಕೂಡ ಸಿಗ್ತಾ ಇರತ್ತೆ ಕಲಿಯೋದು.
ನಾವು ಹೊರಗಿನ ಒಂದು ಪ್ರಪಂಚದಲ್ಲಿ ಎಷ್ಟೋ ಒಂದು ಜ್ಞಾನವನ್ನು ಬೇರೆಯವ್ರ ಮುಖಾಂತರ ನಾವು ತಿಳ್ಕೊಂಡ್ರೂ ಕೂಡ ಇನ್ನೂ ಹೆಚ್ಚು ಜ್ಞಾನ ನಮಗೆ ಸಿಗಬೇಕಂದ್ರೆ ನಮ್ಮ ಒಂದು ಅಂತರಂಗದ ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಿದಾಗ ಇನ್ನೂ ಒಂದು ಹೆಚ್ಚಿನ ಜ್ಞಾನವನ್ನು ನಮಗೆ ಸಿಗತ್ತೆ. ಹೆಚ್ಚು ಹೆಚ್ಚು ನಮ್ಮ ಜೊತೆಗೆ ಇರೋದನ್ನೇ ನಾವು ಅಭ್ಯಾಸ ಮಾಡಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ. ಹಿರಿಯರ ಒಂದು ಆಶೀರ್ವಾದದಿಂದ ನಾವು ಉದ್ಧಾರ ಆಗ್ತೀವಿ ಅಂತ ನಾವು ಏನು ಅದನ್ನು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲವನ್ನು ಕೂಡ ನಾವು ತೆಗೆದಾಕಬೇಕು. ಫಸ್ಟು ನಮ್ಮ ಸಾಧನೆಯಿಂದನೇ ನಮ್ಮ ಉದ್ಧಾರ ಆಗುತ್ತೆ ಅಂತ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು. ನಾವು ಧ್ಯಾನ ಸಾಧನೆಯಿಂದ ಅಲ್ಲಿ ಫಿಕ್ಸ್ ಆಗಬೇಕಂದ್ರೆ ನಾವು ಸಾಧನೆ ಮಾಡಬೇಕು. ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು. ನಮ್ಮ ಸಾಧನೆಯ ಶಕ್ತಿನೇ ನಮ್ಮ ಹಿಂದೆ ಬರುತ್ತೆ. ಹೊರಗಿನ ಒಂದು ಜ್ಞಾನವನ್ನು ನಾವು ಎಷ್ಟೇ ತಿಳ್ಕೊಂಡಿರ್ಬೋದು, ಆಧ್ಯಾತ್ಮಿಕ ಗುರುಗಳ ಹತ್ರ ನಾವು ಎಷ್ಟೋ ಒಂದು ಜ್ಞಾನವನ್ನು ಕಲ್ತಿರ್ಬೋದು, ಆದರೆ ನಾವು ಸಾಧನೆಯನ್ನು ಏನು ಮಾಡ್ತೀವಿ, ಸಾಧನೆಯಿಂದ ಅನುಭವದಿಂದ ಏನು ಜ್ಞಾನವನ್ನು ನಾವು ತಿಳ್ಕೊಂಡಿರ್ತೀವಿ ಅದೇ ನಮ್ಮ ಹಿಂದೆ ಬರುತ್ತೆ. ಹಾಗಾಗಿ ನಮ್ಮ ಜೊತೆಗೆ ನಾವು ಹೆಚ್ಚು ಹೆಚ್ಚು ಇರೋದನ್ನು ಅಭ್ಯಾಸ ಮಾಡಬೇಕು. ಪ್ರತಿಯೊಂದರಿಂದನೂ ಕೂಡ ನಾವು ಕಲಿತಾ ಇರಬೇಕು. ಹಾಗೆ ನಮ್ಮ ಜೊತೆಯಲ್ಲಿ ನಾವು ಹೆಚ್ಚು ಇರೋದನ್ನು ಅಭ್ಯಾಸ ಮಾಡಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡ್ತಾ ಇರಬೇಕು. ಹೆಚ್ಚಿನ ಒಂದು ಜ್ಞಾನವನ್ನು ನಾವು ಕಲಿತಾ ಇರಬೇಕು. ಅನುಭವದಿಂದ ನಾವು ಪಡ್ಕೊಳ್ತಾ ಇರಬೇಕು. ಶುದ್ಧ ಸಾತ್ವಿಕ ಆಹಾರವನ್ನು, ಸಸ್ಯಾಹಾರಿಯನ್ನೇ ನಾವು ಸೇವನೆಯನ್ನು ಮಾಡ್ತಾ ಹೆಚ್ಚು ಹೆಚ್ಚು ಧ್ಯಾನ ಸಾಧನೆಯನ್ನು ಮಾಡ್ತಾ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಕೇವಲ 1 ನಿಮಿಷ. seconds. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. seconds. 10, 9, 8, 7, 6, 5, 4, 3, 2, 1. ಓಕೆ ಫ್ರೆಂಡ್ಸ್,
ನಿಮ್ಮ ಎರಡು ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಈ ಅವಕಾಶಕ್ಕಾಗಿ ತುಂಬಾ ಅದ್ಭುತವಾಗಿತ್ತು ಈ ದಿನದ ಧ್ಯಾನ. ಎಲ್ಲರೂ ಈ ದಿನದ ಧ್ಯಾನಕ್ಕೆ ಬೆಳಗ್ಗೆನೆ ಬಂದು ಜಾಯ್ನ್ ಆಗಿದ್ದೀರಾ. ನಿಮ್ಮ ಎನರ್ಜೀಸ್ನ ಶೇರ್ ಮಾಡಿದ್ದೀರಾ. ತುಂಬಾ ಅದ್ಭುತವಾಗಿತ್ತು ಧ್ಯಾನ. ಎಲ್ಲರಿಗೂ ಧನ್ಯವಾದಗಳು.